ರಾಮನಗರದಲ್ಲಿ ಸುಮಾರು 1.5 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಐಜೂರು ಠಾಣೆ ಪೊಲೀಸರಿಂದ ಹೀಗೆ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 1.5 ಕೋಟಿ ಮೌಲ್ಯದ ಡ್ರಗ್ಸ್, ಅದರಲ್ಲಿ ಎಲ್ಲ ಬಹುತೇಕ ಸಿಂಥೆಟಿಕ್ ಡ್ರಗ್ಸ್ ಅನ್ನುವಂಥದ್ದೇ ಗೊತ್ತಾಗ್ತಾ ಇದೆ. ಅಂದರೆ 450 MDMA ಮಾತ್ರೆಗಳು, ಹಾಗೆ 550 ಗ್ರಾಮ್ ಕ್ರಿಸ್ಟಲ್ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಅಂದರೆ ಹೆಚ್ಚು ಕಮ್ಮಿ ಅರ್ಧ ಕೆಜಿಗಿಂತ ಹೆಚ್ಚು. ಸೊ ಡ್ರಗ್ಸ್ ಮಾರ್ತಾ ಇದ್ದಂಥ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಂಗಳೂರಿನ ಗೋರಿಪಾಳ್ಯದ, ನೋಡಿ ಹಿಡಿದಿರೋದು ರಾಮನಗರದಲ್ಲಾದರೂ ಎಲ್ಲ ಗೋರಿಪಾಳ್ಯದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆಸರನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಸಜ್ಜಿಲ್ ಪಾಷಾ ಅಲಿಯಾಸ್ ಸಲ್ಮಾನ್ ಸಾದಿಕ್, ಉಗಾಂಡ ಮೂಲದ ನಾನಾ ಜಾನ್ಸನ್, ಇವರು ಬಂಧಿತರು. ಬೆಂಗಳೂರಿನಿಂದ ತಂದು ರಾಮನಗರದಲ್ಲಿ ಬಹುಶಃ ಕಾಲೇಜು ಮತ್ತೊಂದು ಅಲ್ಲೆಲ್ಲ ಭಾಳ ಮಾರ್ತಾ ಇದ್ರು ಅಂತ ಕಾಣಿಸುತ್ತೆ ಈ ಡ್ರಗ್ಸನ್ನು. NDPS ಕಾಯ್ದೆಯಡಿ ಐಜೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.